ನಿನ್ನ ಕೆಟ್ಟ ಬುದ್ಧಿಗಳು ಎಲ್ಲ ಹೆಂಗೆ ಸುಟ್ಟೋಗ್ತಾ ಇದೆ ನೋಡಲ್ಲಿ. ಇಲ್ಲಿ ಗಂಗಾ ಆರತಿ ನಡೆಯುತ್ತೆ. ಇಲ್ಲಿ ಏನ್ ನೋಡ್ತಾ ಇದ್ದೀರಾ ರೆಡಿ ಆಗಿರೋದು? ಎಮ್ಮೆ ನಿನಗೆ ಸಾಟಿ ಇಲ್ಲ. ಕರ್ನಾಟಕದ ಘಾಟು ನಮ್ಮ ಕಾಶಿಯಲ್ಲಿದೆ. ಹೈ, ನಿಮ್ಮ ಹೆಸರು? ಇಲ್ಲಿ ಹೋದ್ರೆ ತುಂಬಾ ಹತ್ರದಿಂದ ನೀವು ದರ್ಶನ ಮಾಡ್ಬೋದು. ಅಂದ್ರೆ ಕಾಶಿ ವಿಶ್ವನಾಥನ ದರ್ಶನ ಈ ಗೇಟಿಂದ ಹೋದ್ರೆ ನೀವು. ನಮ್ಮ ಸಬ್ಸ್ಕ್ರೈಬರ್ಗೆ ಒಂದು ಫೋಟೋ ಕೊಡೋಣ. ನೋಡಿ ನಮ್ಮ ಡಾರ್ಲಿಂಗ್ಸ್ ಎಲ್ಲೆಲ್ಲೂ ಇದ್ದಾರೆ. ಇಲ್ಲೂ ನಮ್ಮ ಡಾರ್ಲಿಂಗ್ ಇದ್ದಾರೆ. ಹೊಡೆದೇ ಹೋಯ್ತಾ? ಅಯ್ಯಯ್ಯೋ, ಯಾವಾಗಲೂ ಹೆಣಗಳನ್ನ ಇಲ್ಲಿ ಸುಡ್ತಾ ಇರ್ತಾರೆ ನೋಡಿ. ಈಗಲೂ ಸುಡ್ತಾ ಇದ್ದಾರೆ. ಕಮಾನ್ ಲೆಟ್ಸ್ ಗೋ. ನೋಡಿ ಹೀರೋ ತರ ಯಾರು ಕಾಣಿಸ್ತಾ ಇದ್ದಾರೆ? ಮಾಡ್ಲು ಕರ್ನಾಟಕದಲ್ಲಿ ಒಬ್ಬೇನೋ. ಹ್ಯಾಪಿ 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 ಡಾರ್ಲಿಂಗ್ಸ್ ಫೋಟೋ ತೊಗೊಂಡಿಸ್ಕೊಂಡಿದ್ದೀನಿ ನೋಡಿ. ನನ್ನ ಪಾರ್ಟ್ನರ್ ಇವಾಗ ಇಲ್ಲಿ. ನಾನು ಒಬ್ಬನೇ ಬಂದೀನಿ ಅಂತ ಫೀಲ್ ಆಗ್ತಾ ಇಲ್ಲ. ನಾನು ಅಂಕಲ್ ಜೊತೆ ಬಂದೀನಿ ಅನಿಸ್ತಾ ಇದೆ. ಇಲ್ಲಿ ಪರಿಚಯ ಆದರು. ಕಾಣಿಸ್ತಾ ಇದ್ದೀನಿ ನಾನು. ಅಲ್ಲೋಡಿ ಹೀರೋ ಥರ ಯಾರು ಕಾಣಿಸ್ತಾ ಇದ್ದಾರೆ ಗೊತ್ತಾಯ್ತಾ? ಲಕ್ಷ್ಮಿ. ಊರೇ ಓರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರೆ ಹೋಯ್ ಅರೆ ಹೋಯ್ ಬಾ. ಕ್ರೇಜಿ ಆಗಿತ್ತು. ಸೂಪರ್ ಸೂಪರ್. ಡಾರ್ಲಿಂಗ್ಸ್ ವಾರಾಣಸಿಗೆ ಬಂದ್ವಿ. ಇವಾಗ ಇಲ್ಲಿರೋಣ. ಓಕೆ, ನಮ್ಮ ವ್ಯಾನಿಂದ ಇಳಿದು ಇದು ನಮ್ಮ ಹೋಟೆಲ್ ಸಿರಿಗೋನಾ ಸಮಥಿಂಗ್ ಏನೋ ಇದೆ. ಇವಾಗ ಹೋಟೆಲ್ ಹೋಗಿ ಚೆಕ್ ಇನ್ ಆಗಿ ಸ್ವಲ್ಪ ಹೊತ್ತು ಇದ್ದು ಆಮೇಲೆ ವಿಲ್ ಗೋ ಫಾರ್. ಇವತ್ತು ಗಂಗಾರತಿಗೆ ಹೋಗ್ತೀವಿ. ನಾಳೆ 2 ಗಂಟೆ ಬೆಳಗಿನ ಜಾವಕ್ಕೆ ನಮಗೆ ಸ್ಪರ್ಶ ದರ್ಶನ ಇದೆ. ಮೇನ್ ರೀಸನ್ ನಾನು ಬಂದಿರೋದಕ್ಕೆ. ವಿಲ್ ಗೋ ಆ್ಯಂಡ್ ಸಿ ದಟ್. ಆ್ಯಕ್ಚುಲಿ ಇದೆ ನಮ್ಮ ರೂಮು 3005. ಲಾಕ್ ಆಗಿದೆಯಲ್ಲ 3005. ಓಕೆ, ಅವ್ರು ಬಂದು ಓಪನ್ ಮಾಡ್ತಾರೆ ಅನ್ಸುತ್ತೆ ಇವಾಗ. ಚೆನ್ನಾಗಿ ಹಾಡು ಹೇಳಿದ್ರಿ. ಬಟ್ ಡೈಲಾಗ್ ಸಕ್ಕತ್ತಾಗಿತ್ತು ನಿಜವಾಗ್ಲೂ. ರಾಜ್ಕುಮಾರ್ ಅವ್ರ ಫ್ಯಾನಾ? ಬತ್ತಳಿಕೆಯಲ್ಲಿ ಬ್ರಹ್ಮಾಸ್ತ್ರಗಳೆಲ್ಲ ಇದೆ ಅನ್ಸುತ್ತೆ. ಇದೆ ಗೊತ್ತಿಲ್ಲ. ಮಾಡಿ ನಾವು ನೋಡ್ತೀವಿ. ಸೊ ಡಾರ್ಲಿಂಗ್ಸ್, ನಾವಿರುವ ಹೋಟೆಲಿನ 4th ಫ್ಲೋರ್ ಅಂದರೆ ಟಾಪ್ ಫ್ಲೋರಲ್ಲಿ ನಾವಿದ್ದೀವಿ ನೋಡಿ. ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ಇವಾಗ ಏನಾದರೂ ನೀವು ಇಳಿತೀರಾ ಅಂತ ಅಂದರೆ ಅಂದ್ಬಿಟ್ಟು ವ್ಯೂ ಹೀಗಿದೆ. ಇಲ್ಲಿ ನಮ್ಮ ವಾರಾಣಸಿಯ ವ್ಯೂ ಹೀಗಿದೆ. ಬನ್ನಿ ಕೆಳಗಡೆ ತೋರಿಸ್ತೀನಿ. 2nd ಫ್ಲೋರ್, 1st ಫ್ಲೋರ್ ಆ್ಯಂಡ್ ನನ್ನ ರೂಮ್ನ ಇನ್ನೂ ಕಂಪ್ಲೀಟಾಗಿ ತೋರಿಸಿರಲ್ಲ, ಅದನ್ನು ಕೂಡ ತೋರಿಸ್ತೀನಿ. ಸೊ ದಿಸ್ ಈಸ್ ಅವರ್ ಫ್ಲೋರ್. ಪೇಂಟಿಂಗ್ಸ್ ಎಲ್ಲ ಸಕ್ಕತ್ತಾಗಿದೆ ನಿಜವಾಗ್ಲು. ಕಮ್ ಅಂತ ಇದೆ ಬಂದ ತಕ್ಷಣ. ಈಗ ನಿಮಗೆ ನಮ್ಮ ರೂಮ್ನ ತೋರಿಸ್ತೀನಿ ನೋಡಿ. ಹೌ ಈಸ್ ದಿಸ್ ಡಾರ್ಲಿಂಗ್ಸ್? ಹೆಂಗಿದೆ ಅವರ್ ರೂಮ್? ಸಕ್ಕತ್ತಾಗಿದೆ ಅಲ್ಲ? ಓಕೆ, ಇದು ವಾಶ್ರೂಮ್. ಬನ್ನಿ ಫ್ರೆಶ್ ಅಪ್ ಆಗಿ ಒಂದು ರೌಂಡ್ ನಿದ್ದೆ ಮಾಡೋಣ. ಓಕೆ ಓಕೆ. ಊಟ ಬಂದು ಡಾರ್ಲಿಂಗ್ಸ್ ಇಲ್ಲಿ. ಇವಾಗ ಊಟಕ್ಕೆ ಹೋಗೋಣ. ಏನಂಕಲ್ ಇದು? ಗೀ ರೈಸ್ ಮತ್ತು ಸಾಗು ಜೊತೆಗೆ ಕರ್ಡ್ ರೈಸ್ ಇದೆ. ವಿಲ್ ಈಟ್ ದಿಸ್. ಸೊ ಡಾರ್ಲಿಂಗ್ಸ್ ಊಟ ಮಾಡಿ ಬಂದು ಫ್ರೆಶ್ ಅಪ್ ಆಗಿ ಇವಾಗ ವಿ ಆರ್ ಗೋಯಿಂಗ್ ಟು ಗಂಗಾ ಆರತಿ. ಹೋಗ್ಬರೋಣ. ಕಮಾನ್ ಲೆಟ್ಸ್ ಗೋ. ಡಾರ್ಲಿಂಗ್ಸ್ ಕಾಫಿ ಕುಡಿಯೋಣ. ಸ್ಪೆಷಲ್ ಏನು ಗೊತ್ತಾ? ಇವತ್ತು ಯಾರ ಜೊತೆ ಕಾಫಿ ಕುಡಿತಾ ಇದೀವಿ ಗೊತ್ತಾ? ಸುಷ್ಮಿತಾ ಅವ್ರ ಜೊತೆ ಮತ್ತು ಅವ್ರ ಮಮ್ಮಿ ಜೊತೆ ವಿ ಆರ್ ಡ್ರಿಂಕಿಂಗ್ ದ ಕಾಫಿ. ಇದೆ ಅಲ್ಲೇ ಬರ್ತೀನಿ. ಹೇಳಿ. ಮಾತಾಡ್ಕೊಂಡವ್ರೆ ಹೆಣ್ಣು ಹುಡ್ಕೊಡ್ಬೇಕಂತೆ. ನೋಡಿ ಯಾರಾದ್ರೂ ಇದ್ರೆ ಮೆಸೇಜ್ ಹಾಕಿ. ಹುಡುಗ ಸಿಂಗಲ್ ಇದ್ದಾರೆ. ಓ ಮೈ ಗಾಡ್, ನಮ್ಮಮ್ಮ ನೋಡಿದ್ರೆ ಫುಲ್ ಖುಷಿ ಆಗ್ಬಿಡುತ್ತೆ. ಆಹಾ, ನಿಮ್ಮನ್ನ ಹೊಗಳು ಬಿಡ್ತಾರೆ. ಅಂದರೆ 5 ತಿಂಗಳು ಅದನ್ನೇ ಹೇಳ್ತಿರ್ತಾರೆ ನನಗೆ. ಮ್ಯಾಚ್ ಆದರೆ ಇಲ್ಲ. ಇದು ನಮ್ಮಮ್ಮಂಗೆ ಗೊತ್ತಾಗ್ದಂಗೆ ಎಡಿಟ್
ಸೊ ಡಾರ್ಲಿಂಗ್ಸ್, ಇವಾಗ ಹೋಟೆಲಿಂದ ವಿ ಆರ್ ಗೋಯಿಂಗ್ ಟು ಗಂಗಾ ಆರತಿಗೆ ಹೋಗ್ತಾ ಇದ್ದೀವಿ. ಮೇ ಬಿ ಅಸ್ಸಿ ಘಾಟ್ಗೆ ಅನಿಸುತ್ತೆ. ದಶಶ್ವಮೇಧ ಘಾಟ್, ಅಸ್ಸಿ ಘಾಟ್ ಅಂತ ತುಂಬ ಇದೆ ಘಾಟ್ಗಳು. ಹರಿಶ್ಚಂದ್ರ ಘಾಟ್. ಗಂಗಾ ಆರತಿ ನಡೆಯೋದು 2 ಘಾಟ್ಗಳಲ್ಲಿ, ಒಂದು ದಶಶ್ವಮೇಧ ಘಾಟ್ ಮತ್ತು ಅಸ್ಸಿ ಘಾಟಲ್ಲಿ. ಇವ್ರು ಕರ್ಕೊಂಡು ಹೋಗ್ತಾ ಇರೋದು ಅಸ್ಸಿ ಘಾಟ್ ಅನಿಸುತ್ತೆ. ನಮ್ಮ ಜೊತೆ ಇದ್ದಾರೆ ನಿಮಗೆ ಫೇಮಸ್ ಇನ್ಫ್ಲುಯೆನ್ಸರ್ ರಜನಿ ಅವರು, ಮತ್ತು ಸುಷ್ಮಿತಾ ಅವರು, ಮತ್ತು ನಮ್ಮ ಆಂಟಿ ಅವರು. ಸೊ ಟೋಟಲ್ 84 ಘಾಟ್ ಇದೆ. 84 ಘಾಟಲ್ಲಿ 2 ಘಾಟಲ್ಲಿ ಇವತ್ತಿಗೂ ಪ್ರತಿನಿತ್ಯ ಎಷ್ಟು ಹೆಣಗಳು ಬರುತ್ತೆ ಗೊತ್ತಿಲ್ಲ, ಹೆಣಗಳು ಸುಡ್ತಾನೆ ಇರ್ತಾರೆ. ಇಲ್ಲಿ ಹೆಣ ಬರೋದು ಲೆಕ್ಕ ಇಲ್ಲ. ಸೊ ಮಣಿಕರ್ಣಿಕಾ ಘಾಟ್ ಮತ್ತು ಹರಿಶ್ಚಂದ್ರ ಘಾಟಲ್ಲಿ ಹೆಣಗಳು ಸುಡ್ತಾ ಇರ್ತಾರೆ ಸದಾ. ಅಲ್ಲಿ ಬೆಂಕಿ ಹಾರಲ್ಲ, ಚಿತೆ ಬೆಂಕಿ ಹಾರಲ್ಲ. ಶೀಟ್ ನೋಡಿ ಡಾರ್ಲಿಂಗ್ಸ್, ಪಾಪ ಅವ್ರ ಆಟೋ ಮುಂದೆ ಹೋಗ್ತಾ ಇದ್ರು, ಟೈರ್ ಟಾಪಾಕ್ ಅಂತ ದಬಾಕ್ ಹೋಗಿದೆ, ಕಟ್ಟೆಯಾಗಿ ಹೋಗಿದೆ ಅನ್ಸುತ್ತಲ್ಲ. ಓ ಮೈ ಗಾಡ್, ಯಪ್ಪ ಟ್ರಾಫಿಕ್ ಜಾಮ್ ಆಗುತ್ತೆ ನಮ್ದು 5 ನಿಮಿಷದಲ್ಲಿ ಪಕ್ಕ. ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರೆ ನೋಡಿ. ನಮ್ಮನ್ನ ಬಿಟ್ಟು ಬಂದಿದ್ದೀರಾ, ಏನು ಅನ್ಸಲ್ವಾ? ನೋಡಿ ಇವರೆಲ್ಲ ನನ್ನ ಫ್ರೆಂಡ್ಸು, ಹೊಸ ಫ್ರೆಂಡ್ಸ್ ಮಾಡ್ಕೊಂಡ್ರೆ ಬಿಟ್ಟು ಬಂದಿದ್ದಾರೆ. ಲಾ ಗೊತ್ತಿಲ್ವೇನ್ರಿ? ಫ್ರೆಂಡ್ಸ್ಗೆ ಈ ಥರ ಬಿಟ್ಟು ಬರಬಾರ್ದಂತ ಲಾ ಇದೆ. ಫ್ರೆಂಡ್ಶಿಪ್ ಲಾ ಗೊತ್ತಿಲ್ಲ ಅನ್ಸುತ್ತೆ ಅವ್ರಿಗೆ, ನಿಮಗೆ ಗೊತ್ತಿದೆ ಆದರೂ ಕರೆದಿಲ್ಲ. ಅಯ್ಯಯ್ಯೋ, ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಇದ್ರಲ್ಲೇ ಗೊತ್ತಾಗ್ತಾ ಇದೆ. ನಿಜಾನೇ ಹೇಳ್ತಾ ಇದೀವಿ, ಇವರೆಲ್ಲೋ ಬಿಸಿ ಇದ್ರು ವಿಡಿಯೋ ತೆಗಿಯೋದ್ರಲ್ಲಿ. ಯಾರು, ನಾನು ಬಿಸಿ ಇದ್ನಾ? ನಮ್ ಗೈಡ್ ಬೈತಾರೆ, ಬೇಗ ನಡೀರಿ ಬೇಗ. ನಿಮಗೆ ಬೈಯಲ್ಲ. ಓಹೋ, ಗೈಡಿಂದ ಸ್ವಲ್ಪ ದೂರ ಇದ್ಬಿಡೋಣ ಹಂಗಾರೆ, ಏನಂತೀರಾ? ಅವರಿಬ್ಬರು ಹಾಕೊಂಡಿಲ್ಲ ನೋಡಿ, ಅವ್ರು ನಮ್ಮ ಥರ, ಅವ್ರು ಅಡ್ಜಸ್ಟ್ ಆಗಿದ್ದಾರೆ. ನಮ್ಮ ಥರ ಅವ್ರು ಎಲ್ಲದಕ್ಕೂ ಅಡ್ಜಸ್ಟ್ ಆಗಿಬಿಡ್ತಾರೆ. ಲಾ ಥರ ಅಲ್ಲ, ಲೋಕಲ್ ಥರ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿಬಿಡ್ತಾರೆ ನೋಡಿ. ಇವ್ರು ಎಷ್ಟು ಸೈಲೆಂಟ್. ಈ ಥರ ಟೀಚರ್ ಇದ್ದರೆ ನಮಗೆ ದಿನ ಹೋಗ್ತಿದ್ವಿ ಸ್ಕೂಲ್ಗೆ. ನಿಜವಾಗ್ಲೂ ಟೀಚರಾ? ಎಷ್ಟನೇ ಕ್ಲಾಸ್ಗೆ? 1 to 8. ನಮ್ಗೆ ಈ ಥರ ಟೀಚರೇ ಸಿಗಲಿಲ್ಲ. ನಮ್ಗೆ ಸಿಗ್ತವ್ರೆಲ್ಲ ತಗೊಂಡು ಹೊಡಿತಾರೆ, ಏಯ್ ಅಂತ. ಹಾಂ, ಏನಾಯ್ತು? ಅವರು ನನಗೆ ಹೇಳ್ಕೊಡ್ತಾ ಇದ್ರು ಟೀಚರ್. ಹೌದಾ? ಹೆಂಗೆ ನಮ್ಮ ಟೀಚರು ಸ್ಟ್ರಿಕ್ಟಾ? ಓ ಸ್ಟ್ರಿಕ್ಟ್ ಅಂದ್ರೆ ಕೈಗೆ ಏನ್ ಸಿಗುತ್ತೋ ತಲೆ ಮೇಲೆ ಬೀಳ್ತಾ ಇತ್ತು ಅವಾಗ. ಎಲ್ಲ ಟೀಚರ್ಸ್ ಹಂಗೇನಾ? ನಾನು ನಮ್ಮ ಟೀಚರ್ಸ್ ಮಾತ್ರ ಹಂಗೆ ಅನ್ಕೊಂಡಿದ್ದೆ. ನೀವು ಹಂಗೇನಾ? ಮತ್ತೆ ಯಾಕೆ ಸಾಫ್ಟಾಗಿ ಕಾಣಿಸ್ತಾ ಇದ್ದೀರಾ ನೋಡೋದಕ್ಕೆ? ನೋಡೋದಕ್ಕಷ್ಟೇ ಸಾಫ್ಟ್. ಸ್ಟೂಡೆಂಟ್ಸ್ಗೆ ಸರಿ ಇಲ್ಲ ಡಾರ್ಲಿಂಗ್ಸ್. ಸ್ಟೂಡೆಂಟ್ಸ್ ಬಿ ಕೇರ್ಫುಲ್. ए गाड़ी का नंबर है, ए गाड़ी का बास है. ये कन्नड़ा व्लॉग है, हिंदी व्लॉग है? ये कन्नड़ा व्लॉग है, हिंदी आदमी है. ओके, आप कौन है? कन्नड़ा ब्लॉग. मैं कन्नडिगा है. कहाँ है आप अभी? मैं वाराणसी है. वाराणसी से है ना? वाराणसी में. वाराणसी काशी में है. वाराणसी काशी में, काशी वाले के साथ में. ಇಲ್ಲಿ ಹೋಗಿ ಇಲ್ಲಿಂದ ಈ ರೂಟಲ್ಲಿ ಹೋದರೆ ನಮ್ಮ ತುಳಸಿ ಘಾಟ್ ಸಿಗುತ್ತೆ. ಅಲ್ಲಿಂದ ವಿಲ್ ಗೋ ಫಾರ್ ಅಸ್ಸಿ ಘಾಟ್. ಅದಿತಾ, ಈಗ ನಾನು ನೀನು ಮಾತಾಡೋಣ. ಅದಿತಾ, ಯಾಕೆ ಡಲ್ಲಾಗಿದ್ಯಾ? ನಿದ್ದೆ ಮಾಡ್ತಾ ಇದ್ದ, ಎಬ್ಬಿಸ್ಕೊಂಡು ಕರ್ಕೊಬಂದ್ಬಿಟ್ರಾ? ಛೇ, ಆತ ಹೇ? थोड़ा थोड़ा ಕ್ಯಾ ಆತ ಹೇ? बनी बनी कुछ करे. ಬನ್ನಿ, ಹೇಗಿದ್ದೀರಾ? बोलो एक बार बोलो, कन्नड़ में सत्या, कन्नड़ा में क्या? कन्नड़ में मिथ्या, कन्नड़ा में विद्या. जय कर्नाटक माते. जय कर्नाटक माते. ಜೈ ಕರ್ನಾಟಕ ಮಾತೆ. ಮೈ ಗಾಡ್, ನೋಡಿ ಡಾರ್ಲಿಂಗ್ಸ್, ಹರ ಹರ ಗಂಗೆ. ಕಾಶಿಯಲ್ಲಿ ಗಂಗೆ ಮುಂದೆ ಬಂದು ನಿಂತಿದ್ದೀನಿ. ವಾಟ್ ಎ ಫೀಲಿಂಗ್, ಸೀರಿಯಸ್ ಆಗಿ ಸಾಕಾಗಿದೆ ನೋಡಿ. ನಾವು ಗಂಗೆಯ ಮುಂದೆ ಇದ್ದೀವಿ. ನಾವು ಈ ಕಡೆಯಿಂದ ಬಂದ್ವಿ ತುಳಸಿ ಘಾಟ್ ಥ್ರೂ. ಇದು ತುಳಸಿ ಘಾಟ್ ಅನಿಸುತ್ತೆ. ದಿಸ್ ಈಸ್ ತುಳಸಿ ಘಾಟ್. ತುಳಸಿ ಘಾಟ್ ಮುಂದೆ ಗಂಗೆ ಹರಿತಾ ಇದ್ದಾಳೆ. ಎಷ್ಟು ಅಂದವಾಗಿ ಹರಿತಾ ಇದ್ದಾಳೆ ನೋಡಿ. ಯಾಕೆ ನೀರು ಸ್ವಲ್ಪ ಕಮ್ಮಿ ಆಗಿದೆ ಏನೋ ನನಗೆ ಗೊತ್ತಿಲ್ಲ, ಬಟ್ ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ತನಕ ಕೂಡ ನೀರಿತ್ತು. ವಾವ್, ವಾಟ್ ಎ ಫೀಲಿಂಗ್. ಎಲ್ಲಿ ನೋಡಿದ್ರು ಶಿವ ಶಿವ ಶಿವ. ಕಾಶಿಯಲ್ಲಿ ಎಲ್ಲ ಶಿವಮಯ. ಹರ ಹರ ಮಹಾದೇವ್. ಇವಾಗ ಇಳಿಯೋಣ ಅಸ್ಸಿ ಘಾಟಿಂದ. ಸಾರಿ, ಅಸ್ಸಿ ಘಾಟಿಂದ ಅಲ್ಲ, ತುಳಸಿ ಘಾಟಿಂದ. ನಮ್ಮ ರಜಪೂತ್ ಇದ್ದಾರೆ ನಮ್ಗೆ ಹೆಲ್ಪ್ ಮಾಡೋಕ್ಕೆ. ರಜಪೂತ್ ಭಯ ನೋಡಿ ಡಾರ್ಲಿಂಗ್ಸ್. ಇವಾಗ ನಮ್ಮ ಬೋಟ್ ರೆಡಿ ಇದೆ. ದಿಸ್ ಈಸ್ ಅವರ್ ಬೋಟ್. ಈ ಬೋಟಲ್ಲಿ ನಾವು ಹೋಗ್ತಾ ಇರೋದು. ಈ ಬೋಟ್ನ ಹತ್ಕೊಂಡು ನಾವು ಸುತ್ತೋಣ. ಒಂದು ರೌಂಡು ನಾವು ನೀರಲ್ಲಿ ಹೋದರೆ ಅವರೇ ಹೇಳ್ಬಿಡ್ತಾರೆ ಯಾವ್ಯಾವ ಘಾಟ್ ಎಲ್ಲೆಲ್ಲಿದೆ ನೋಡ್ಕೊಳ್ಳಿ, ಕೈ ಮುಕ್ಕೊಳ್ಳಿ ಅಂತ. ಓಕೆ ಡಾರ್ಲಿಂಗ್ಸ್, ನೋಡಿ ನಾವಿವಾಗ ತಾಯಿ ಗಂಗೆ ಮುಂದೆ ನಿಂತಿದ್ದೀವಿ. ಅದು ಶಿವನ ಮಡಿಲಲ್ಲಿ, ಅಂದರೆ ಕಾಶಿಯ ತಪ್ಪಲಲ್ಲಿ. ಕಾಶಿಯಲ್ಲಿ ನಿಜವಾಗ್ಲೂ ಎಂಥ ಫೀಲಿಂಗ್ ಇದು ಅಂತ ಅಂದರೆ, ನಾನು 2ನೇ ಸಲ ಬರ್ತಾ ಇರೋದು. ಮೊದಲನೇ ಸಲ ಬಂದಂಗೆ ಅನ್ನಿಸ್ತಾ ಇದೆ ಡಾರ್ಲಿಂಗ್ಸ್.
ವಾವ್, ನೀರು ಸ್ವಲ್ಪ ಕಮ್ಮಿ ಇದೆ ತಾಯಿ ಗಂಗೆ ಅನ್ನೋದು ಬಿಟ್ರೆ, ಅಮ್ಮನ ಮೇಲೆ ನಿಂತಿರೋದು ಅಂದರೆ ಬೋಟಲ್ಲಿ, ಈ ಕಡೆ ಶಿವನ ತಪ್ಪಲಲ್ಲಿ, ಇದೆಲ್ಲ ಘಾಟ್ಗಳು ಡಾರ್ಲಿಂಗ್ಸ್. ನೀವೇನು ನೋಡ್ತಾ ಇದ್ದೀರಾ, ದಿಸ್ ಈಸ್ ಕಾಲ್ಡ್ ತುಳಸಿ ಘಾಟ್. ತುಳಸಿ ಘಾಟ್ ಈ ಥರ 84 ಘಾಟ್ಗಳಿದೆ. ಹೆಮ್ಮೆ ಪಡೋ ವಿಷಯ ಅಂದರೆ ನಮ್ಮ ಕರ್ನಾಟಕದ ಘಾಟು ಕೂಡ ಒಂದಿದೆ. ಭಾರತದಲ್ಲಿ 28 ರಾಜ್ಯಗಳಲ್ಲಿ ಯಾವ ರಾಜ್ಯದ್ದು ಕೂಡ ಸ್ಪೆಸಿಫಿಕ್ ಆಗಿ ಘಾಟ್ ಅಂತ ಇಲ್ಲ ಕಾಶಿಯಲ್ಲಿ. ಕರ್ನಾಟಕದ ಘಾಟು ನಮ್ಮ ಕಾಶಿಯಲ್ಲಿದೆ. ಹೆಮ್ಮೆ ಪಡೋ ವಿಷಯ ತಾನೆ. ಜೈ ಕನ್ನಡಾಂಬೆ. ಅಂಕಲ್ಲು ನಮಗೆ ಜ್ಯೂಸ್ ಕೊಡಿಸಿದ್ದಾರೆ, ಜ್ಯೂಸ್ ಕುಡಿಯೋಣ. ಜೈ. ಬೋಟ್ ಓಡ್ತಾ ಇದೆ ಇವಾಗ ಡಾರ್ಲಿಂಗ್ಸ್. ಎಲ್ಲ ಘಾಟ್ಗಳ ಬಗ್ಗೆನೂ ನಿಮಗೆ ತೋರಿಸ್ತೀನಿ ಬನ್ನಿ. ಓಡ್ತಾ ಇದೆ ಇವಾಗ. ನಿಮಗೆ ಎಷ್ಟು ಘಾಟ್ಗಳಾಗುತ್ತೆ ಅಷ್ಟು ಘಾಟ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾನು ಲೇಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. 84 ಘಾಟ್ಗಳನ್ನ ತೋರಿಸಲ್ಲ, ಚಿಕ್ಕ ಪುಟ್ಟ ಏನೇನು ಘಾಟ್ ಸಿಗುತ್ತೆ ಆ ಘಾಟ್ಗಳ ಬಗ್ಗೆ ಹೇಳ್ತೀನಿ. ಜ್ಯೂಸ್ ಕುಡಿತಾ ವಿಲ್ ಶೋ. अरुण सानी, काशी जाग में क्या तुमको बहुत पसंद लगता है? बहुत मेरे को अच्छा लगता है, आप लोग के साथ में बहुत अच्छा लगता है, आप लोग को घुमाकर आपके साथ में मिलकर बहुत अच्छा मेरे को लगता है। पहली बार आपसे मुलाकात हुआ है। अच्छा, बहुत अच्छा हुआ। ಕಾಶಿಯಲ್ಲಿ ಡಾರ್ಲಿಂಗ್ಸ್. ವಾವ್, ನೋಡಿ ಗಂಗೆಯ ಮಡಿಲಲ್ಲಿ ನಾನು ಏನೋ ಒಂದು ಕನೆಕ್ಷನ್ ಇದೆ ಪಕ್ಕ, ನನಗೆ ಗೊತ್ತಾಗೋಗಿದೆ. ಕರೆಕ್ಟಾಗಿ 1 ವರ್ಷಕ್ಕೆ ಮತ್ತೆ ಇದೇ ಜಾಗಕ್ಕೆ ಬಂದು ಇದೇ ರೀತಿ ವಿಡಿಯೋ ಮಾಡ್ತಾ ನೋಡಿ ಡಾರ್ಲಿಂಗ್ಸ್. ಇದೊಂದು ಘಾಟು ನೀವೇನು ನೋಡ್ತಾ ಇದ್ದೀರಾ, ದಿಸ್ ಈಸ್ ಒನ್ ಘಾಟ್. ಅಲ್ಲಿ ಘಾಟ್ ನೇಮ್ ಇದೆ, ಅದು ನನಗೆ ಕಾಣಿಸ್ತಾ ಇಲ್ಲ, ಆ್ಯಂಡ್ ಹಿಂದಿಲಿ ಬೇರೆ ಇದೆ, ಓದೋಕ್ಕೆ ಕಷ್ಟ ಆಗುತ್ತೆ. ಹೀಗೆ ನೋಡ್ಕೊಬಂದರೆ ಇಲ್ಲೊಂದು ಘಾಟ್ ಇದೆ ನೋಡಿ, ಇದು ಶ್ರೀ ನಿಷ್ದಾರಾಜ್ ಘಾಟ್ ಅನಿಸುತ್ತೆ. ನಿಷ್ದಾರಾಜ್ ಘಾಟ್ ಇದು ಒಂದು ಘಾಟು. ಹೀಗೆ ಹೋಗ್ತಾ 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 ನಮಗೆ ಮಣಿಕರ್ಣಿಕಾ ಘಾಟ್ ಇಲ್ಲಿಂದ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಡಾರ್ಲಿಂಗ್ಸ್. ಎಲ್ಲಿ ಹೊಗೆ ಬರ್ತಾ ಇದೆ ನಿಮಗೆ ಏನು ಕಾಣಿಸ್ತಾ ಇದೆ, ದಟ್ ಈಸ್ ಕಾಲ್ಡ್ ಮಣಿಕರ್ಣಿಕಾ ಘಾಟ್. ಅಲ್ಲೇ 24 ಗಂಟೆ ಇಡೀ ದಿನ ಹೆಣಗಳನ್ನ ಸುಡ್ತಾರೆ. ಅಂದರೆ ಯಾರ್ಯಾರು ಇಲ್ಲಿ ಮುಕ್ತಿಗೋಸ್ಕರ ಬಂದು ಸಾಯ್ತಾರೆ ಅವ್ರನ್ನ ಸುಡೋದು ಮೇನ್ ಆಗಿ ಅದು. ಮತ್ತು ಹರಿಶ್ಚಂದ್ರ ಘಾಟಲ್ಲಿ ತುಂಬ ಮೇನ್ ಅಂತ ಅಂದರೆ ಮಣಿಕರ್ಣಿಕಾ ಘಾಟಲ್ಲಿ ಡಾರ್ಲಿಂಗ್ಸ್. ನೋಡಿ ಇದು ಹರಿಶ್ಚಂದ್ರ ಘಾಟ್. ಯಾವಾಗಲೂ ಹೆಣಗಳನ್ನ ಇಲ್ಲಿ ಸುಡ್ತಾ ಇರ್ತಾರೆ ನೋಡಿ, ಈಗಲೂ ಸುಡ್ತಾ ಇದ್ದಾರೆ. ಹರಿಶ್ಚಂದ್ರ ತನ್ನ ಹೆಂಡತಿಯನ್ನು ಸುಟ್ಟಿದಂಥ ಜಾಗ ನಿಜವಾಗ್ಲೂ ಆ ಕಾಲದಲ್ಲಿ ಹರಿಶ್ಚಂದ್ರ ಅವನ ಹೆಂಡತಿಯನ್ನೇ ಸುಟ್ಟಿದಂಥ ಜಾಗ ಇಲ್ಲಿ ಇದು. ಇವಾಗ ಹೆಣಗಳನ್ನ ಸುಡ್ತಾ ಇದ್ದಾರೆ. ನಮಸ್ಕಾರ ಮಾಡ್ಕೊಳ್ಳಿ ಡಾರ್ಲಿಂಗ್ಸ್. ಎಂಥ ಜಾಗದಲ್ಲಿ ಶಿವ ನಿಲ್ಲಿಸಿದ್ದಾನೆ ಅಂದರೆ ಹೇಳೋಕ್ಕೆ ಪದ ಸಾಲ್ತಾ ಇಲ್ಲ ನೋಡಿ. ಅದು ಹರಿಶ್ಚಂದ್ರ ಘಾಟ್ ನೋಡ್ಕೊಂಡ್ರೆ ಡಾರ್ಲಿಂಗ್ಸ್, ನೆಕ್ಸ್ಟ್ ಟೈಮ್ ನೀವು ಕೂಡ ರಿಯಲ್ ಆಗಿ ಇಲ್ಲಿಗೆ ಬರಬೇಕು, ಬಂದು ಇದನ್ನು ನೋಡಬೇಕು. ಸದ್ಯಕ್ಕೆ ವಿಡಿಯೋದಲ್ಲಿ ನೋಡ್ಕೊಂಡಿರಿ, ಯಾರ್ಯಾರು ನೋಡಿಲ್ಲ ಅವರು, ನೋಡಿರೋರು ಇನ್ನೊಂದು ಸಲ ನೋಡಿಕೊಂಡು ಶಿವನನ್ನು ನೆನಪಿಸ್ಕೊಳ್ಳಿ. ಹಂಗೆ ಮುಂದೆ ಹೋಗ್ತಾ ಇದ್ವಿ ನೋಡಿ. ಅಷ್ಟೇ ಡಾರ್ಲಿಂಗ್ಸ್ ಘಾಟ್. ಬ್ಲೂ ಲೈನ್ಸ್ ಏನಿದೆ ಆ ಕಂಪೌಂಡು ಅಷ್ಟೇ ಘಾಟ್. ಅದು ಅಷ್ಟಷ್ಟು ಜಾಗಕ್ಕೆ ಘಾಟ್ ಅಂತ ನೇಮ್ ಮಾಡ್ಕೊಂಡಿದ್ದಾರೆ. ಇದು ಹರಿಶ್ಚಂದ್ರ ಘಾಟ್ ನೀವೇನು ನೋಡ್ತಾ ಇದ್ದೀರಾ ಅದು. ಇವಾಗ ಹೋಗೋಣ ಮೇನ್, ತುಂಬ ಮೇನ್ ಆಗಿ ನಾವು ಹೋಗ್ಬೇಕಾಗಿರೋ ಘಾಟ್ ಬಂದು ಮಣಿಕರ್ಣಿಕಾ ಘಾಟ್. ತಾಯಿ ಗಂಗೆ ಎಲ್ಲ ನೀರು ಥರ ಫ್ಲ್ಯಾಟ್ ಆಗಿ ಹರಿಯಲ್ಲ. ಶಿ ಫ್ಲೋಸ್ ಲೈಕ್ ಏನು ಅವಳದೇ ಒಂದು ಡಿಫ್ರೆಂಟ್ ಒಂದು ಕ್ಯಾರೆಕ್ಟರ್ ಇದೆ ಅವಳಿಗೆ. ಹೀಗೆ ಹರಿಯೋದ್ರಿಂದ ಮಣ್ಣು ಸ್ಟೇಬಲಾಗಿ ಇರೋದೇ ಇಲ್ಲ, ಯಾವಾಗಲೂ ಇರಲ್ಲ. ಒಂದು ಕಡೆ ಆಳ ಇಲ್ಲ ಅಂತ ನೆಕ್ಸ್ಟ್ ಟೈಮ್ 2-3 ದಿನ ಬಂದು ನೋಡಿದ್ರೆ ಅಲ್ಲಿ ತುಂಬ ಆಳ ಇರುತ್ತೆ. ನಾವು ಮುಳುಗಿದ್ದ ಕಡೆ 40 ಫೀಟ್ ಆಳ ಇತ್ತಂತೆ. ಅದ್ರ ಪಕ್ಕದಲ್ಲೇ ಜಸ್ಟ್ ಒಂದು 3 ಹೆಜ್ಜೆ ಇಟ್ಟರೆ 400 ಅಡಿ ಆಳ ಇದೆ. ಏನು ಹೇಳೋಣ ಇದಕ್ಕೆ. ಶಿವನ ಜಾಗ, ಶಿವ ನೆಲೆಸಿರುವ ಇಡೀ ಪ್ರಪಂಚ ಕೊನೆಯಾದರೂ ಈ ಜಾಗ ನನ್ನ ತ್ರಿಶೂಲದಲ್ಲಿ ಹಿಡಿದು ಈ ಜಾಗನ ಕಾಪಾಡ್ತೀನಿ ಅಂತ ಶಿವ ಹೇಳಿರುವಂಥ ಜಾಗನ ನೀವು ನೋಡ್ತಾ ಇದ್ದೀರಾ. ವಾಟ್ ಎ ಫೀಲಿಂಗ್. ಈ ಜಾಗದಲ್ಲಿ ನಾನಿದ್ದೀನಿ, ನನಗೆ ಯಾವ ಥರ ಫೀಲ್ ಆಗ್ತಿರ್ಬೋದು. ವಾಟ್ ನೋಡಿ, ಇದೆಲ್ಲ ಬೋಟ್ ರೈಡಿಂಗ್ ಎಲ್ಲ ಹೋಗ್ಬೋದು ಸಪ್ರೇಟಾಗಿ. ಇವರು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾರೆ. ಬೋಟ್ಗಳಲ್ಲಿ ಹೋಗ್ಬೋದು, ಒಬ್ಬೊಬ್ಬರೇ ಕೂಡ ಹೋಗ್ಬೋದು. ಸಿಂಗಲ್ ಆಗಿ ಬೋಟು, ಸಿಂಗಲ್ ಬೋಟ್ಗೆ 5,000 ಆಗುತ್ತೆ. ಈ ಥರ ಹೋದರೆ 50 ರೂಪಾಯಿ, 100 ರೂಪಾಯಿ. ಈ ಥರ ಹೋದರೆ 30 ರೂಪಾಯಿ, 40 ರೂಪಾಯಿ, 100 ರೂಪಾಯಿ ಆ ಥರ ಎಲ್ಲ ಇರುತ್ತೆ. ಡಿಫ್ರೆಂಟಾಗಿ ಚೇಂಜ್ ಆಗುತ್ತೆ. ನೋಡಿ ಎಷ್ಟೊಂದು ಬೋಟ್ಸ್ಗಳೆಲ್ಲ ಇದೆ ಸುತ್ತಮುತ್ತ. ಇವಾಗ ಅದು ಅಲ್ಲಿಂದ ನಾವು ನೋಡ್ಕೊಂಬರ್ತಾ ಇದ್ವಿ ಘಾಟ್ಗಳು. ಪ್ರತಿ ಒಂದೊಂದು ಘಾಟ್ಗಳು ತುಂಬ ಇದೆ. 84 ಘಾಟ್ಗಳಿದೆ. ಈಗ ಬರ್ತಾ ಇದೆ ಮೇನ್ ಘಾಟ್. ಆ್ಯಕ್ಚುಲಿ ನೋಡಿ ಇಲ್ಲಿ ಇದು ಮೇನ್ ಘಾಟ್ಗಳು. ಇಲ್ಲಿ ಗಂಗಾ ಆರತಿ ನಡೆಯೋ ಸ್ಥಳ. ಮೇನ್ ಆಗಿ ಆ ಕಾಲದಿಂದನೂ ನಡ್ಕೊಬಂದಿರುವಂಥ ಜಾಗ ಗಂಗಾ ಆರತಿ ಇಲ್ಲೇ. ಫಸ್ಟ್ ಗಂಗಾ ಆರತಿನ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ಅದೇ ಗಂಗಾ ಆರತಿನ ಕಂಟಿನ್ಯೂ ಮಾಡ್ಕೊಬಂದಿದ್ದು. ತುಂಬ ಹಳೇ ಘಾಟ್ ಅಂದರೆ ಇದೇ ಘಾಟು. ಇದು ದಶಶ್ವಮೇಧ ಘಾಟ್. ಇದೇ ಘಾಟಲ್ಲಿ ಗಂಗಾ ಆರತಿ ಆಗುತ್ತೆ ಪ್ರತಿದಿನ ಕೂಡ. ಆ ಕಾಲದಿಂದ ನಡ್ಕೊಬಂದಿದೆ. ನೀವು ರೀಲ್ಸ್ಗಳೆಲ್ಲ ನೋಡಿರ್ತೀರ, ಅದು ಮೋಸ್ಟ್ ಆಫ್ ದ ಟೈಮ್ ಇದೇ ಘಾಟಲ್ಲಿ ಡಾರ್ಲಿಂಗ್ಸ್. ಇದು ಮತ್ತು ಇನ್ನೊಂದು ಘಾಟ್ ಇದೆ, 80 ಘಾಟ್ ಅಂತ. ಮೇನ್ ಆಗಿ ಇಲ್ಲೇ ನಡೆಯೋದು.
ಫಾರ್ ದ ಫಸ್ಟ್ ಟೈಮ್ ಗಂಗಾ ಆರತಿನ ಸ್ಟಾರ್ಟ್ ಮಾಡಿದ್ದು ಕೂಡ ಇದೇ ಘಾಟಿಂದ. ನೋಡಿ ಇಲ್ಲಿ ಇದೇ ದಶಾಶ್ವಮೇಧ ಘಾಟು, ವರ್ಷದ 365 ದಿನಗಳು ಕೂಡ ಇಲ್ಲಿ ಗಂಗಾ ಆರತಿನ ನಡೆಸ್ತಾರೆ. ಮಳೆ ಬಂದರೂ ನಿಲ್ಲಿಸಲ್ಲ ಡಾರ್ಲಿಂಗ್ಸ್. ಅವತ್ತು ಏನು ಮಳೆ ಬಂದು ಎಷ್ಟೇ ಕೊಚ್ಕೊಂಡೋಗಿ ಗುಡುಗು ಮಿಂಚು ಏನೇ ಇದ್ದರೂ ದಶಾಶ್ವಮೇಧ ಘಾಟಲ್ಲಿ ಗಂಗಾ ಆರತಿನ ಅವಾಗ ಸ್ಟಾರ್ಟ್ ಮಾಡಿ ಇವಾಗಲೂ ನಿಲ್ಲಿಸೋದು ಇಲ್ಲ. ಬಟ್ ಒನ್ ಟೈಮಲ್ಲಿ ನಿಲ್ಲಿಸಿದ್ರು. ಕುಂಭಮೇಳ ಟೈಮಲ್ಲಿ ತುಂಬ ಜನ ರಶ್ ಆಗ್ತಾರೆ, ಅಷ್ಟೂ ಜನ ಬರ್ತಾರೆ, ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಆ ಟೈಮಲ್ಲಿ ಎಷ್ಟೋ ವರ್ಷಗಳ ನಂತರ ಇಲ್ಲಿ ಗಂಗಾ ಆರತಿನ ಸ್ಟಾಪ್ ಮಾಡಿದರು. ಇವಾಗ ಮೋದಿ ಗೌರ್ಮೆಂಟ್ ಬಂದು 7 ಘಾಟಲ್ಲಿ ಗಂಗಾ ಆರತಿನ ಮಾಡಬೇಕು ಅಂತ ಅನೌನ್ಸ್ ಮಾಡಿ, ಎಲ್ಲ ಘಾಟನಲ್ಲೂ ಕೂಡ ಗಂಗಾ ಆರತಿ ಆಗಬೇಕು ಅಂತ ಅನೌನ್ಸ್ ಮಾಡಿದಾರಂತೆ. ಅದೇನು ನನಗೆ ಅಷ್ಟು ಅದ್ರ ಬಗ್ಗೆ ನಾಲೆಜ್ ಇಲ್ಲ, ಗೊತ್ತಿಲ್ಲ. ನೀವು ಕೇಳಿ ಅಥವಾ ನೋಡಿ ತಿಳ್ಕೊಬೋದು. ನೋಡಿ ಘಾಟಲ್ಲಿ ಆಲ್ಮೋಸ್ಟ್ ಆಲ್ರೆಡಿ ಜನ ಬಂದು ಕುತ್ಕೊಬಿಟ್ಟಿದ್ದಾರೆ ಗಂಗಾ ಆರತಿನ ನೋಡೋದಕ್ಕೆ. ಲೇಟಾಗುತ್ತೆ, ಒಂದು 6:30 ಆ ಥರ ಸ್ಟಾರ್ಟ್ ಆಗುತ್ತೆ. ಬಟ್ ಈಗಲೇ ಅಲ್ಲಿ ಎಷ್ಟು ಜನ ನಿಮಗೆ ಕಾಣಿಸ್ತಾ ಇದ್ದಾರೆ ನೋಡಿದ್ದೀರಾ, ಎಷ್ಟು ಜನ ಆಲ್ರೆಡಿ ಬಂದು ಗಂಗಾ ಆರತಿನ ನೋಡೋಕ್ಕೆ ಕೂತಿದ್ದಾರೆ ನೋಡಿ. ಅದೊಂಥರ ಡಿಫ್ರೆಂಟ್ ಫೀಲಿಂಗ್. ಅದನ್ನು ಕೂಡ ನೆಕ್ಸ್ಟ್ ಕ್ಲಿಪ್ಪಲ್ಲಿ ತೋರಿಸ್ತೀನಿ ನೋಡಿ ಡಾರ್ಲಿಂಗ್ಸ್. ಇದೇ ನೋಡಿ ಡಾರ್ಲಿಂಗ್ಸ್ ಎಂಟ್ರಿ, ಬ್ಯಾಕ್ ಗೇಟ್ ಎಂಟ್ರಿ. ಈ ಎಂಟ್ರಿಗೆ ಏನೋ ನೇಮ್ ಇದೆ, ನಂಗೆ ನೇಮ್ ಮರ್ತೋಗ್ಬಿಟ್ಟಿದೆ. ಬಟ್ ಇದು ಬ್ಯಾಕ್ ಗೇಟಿಂದ ಎಂಟ್ರಿ. ಇಲ್ಲಿ ಹೋದರೆ ತುಂಬ ಹತ್ರದಿಂದ ನೀವು ದರ್ಶನ ಮಾಡ್ಬೋದು. ಅಂದರೆ ಕಾಶಿ ವಿಶ್ವನಾಥನ ದರ್ಶನ ಈ ಗೇಟಿಂದ ಹೋದರೆ, ನೀವು ಇಲ್ಲೇನು ಕಾಣಿಸ್ತಾ ಇದೆ ನಿಮಗೆ, ಈ ಗೇಟಿಂದ ಹೋದರೆ ತುಂಬ ಬೇಗ ದರ್ಶನ ಆಗುತ್ತೆ ಅಂತ ಹೇಳ್ತಾರೆ. ನಾವು ಲಾಸ್ಟ್ ಟೈಮ್ ಬಂದಾಗ ಈ ಗೇಟಿಂದ ಹೋಗಿರಲಿಲ್ಲ. ಇವತ್ತು ಈ ಸಲ ಈ ಗೇಟಿಂದ ಹೋಗೋಣ. ನೋಡಿ ಡಾರ್ಲಿಂಗ್ಸ್, ಮಣಿಕರ್ಣಿಕಾ ಘಾಟ್ ಬಂತು ನೋಡಿ ಡಾರ್ಲಿಂಗ್ಸ್. ಎಂಥ ಪವರ್ಫುಲ್ ಜಾಗ ಗೊತ್ತಾ ನೋಡಿ. ಇಲ್ಲಿ ಹೇಗೆ ಹೆಣನ ಸುಡ್ತಾ ಇದ್ದಾರೆ. ನಮ್ಮ ಅಹಂಕಾರ, ನಮ್ಮ ಆಸೆಗಳು, ಆಸ್ತಿ ಮೇಲೆ ಆಸೆ, ದುಡ್ಡು ಮೇಲೆ ಆಸೆ, ಜನಗಳ ಮೇಲೆ ಆಸೆ, ಇನ್ನು ಏನೇನು ಆಸೆಗಳೆಲ್ಲ ಹೆಂಗೆ ಭಸ್ಮ ಆಗ್ತಾಯಿದೆ ನೋಡಿ. ಅಲ್ಲೇನೋ ಕನ್ಸ್ಟ್ರಕ್ಷನ್ ಕೂಡ ಮಾಡ್ತಾಯಿದ್ದಾರೆ, ಅದನ್ನು ಸ್ವಲ್ಪ ಮಾಡಿಫೈ ಮಾಡೋದಕ್ಕೆ. ಮಣಿಕರ್ಣಿಕಾ ಘಾಟ್ ನಮಸ್ಕಾರ ಮಾಡ್ಕೊಳ್ಳಿ ಡಾರ್ಲಿಂಗ್ಸ್. ನನ್ನ ಗ್ಲಾಸ್ ಬಿದ್ದೋಯ್ತು ಡಾರ್ಲಿಂಗ್ಸ್ ನೋಡಿ, ಅಲ್ಲಿ ಒಡೆದೇ ಹೋಯ್ತಾ, ಅಯ್ಯಯ್ಯೋ ಇಟ್ಸ್ ಓಕೆ. ಡಾರ್ಲಿಂಗ್ಸ್, ಅಲ್ಲಿಂದ ನಮೋ ಘಾಟು, ಇಲ್ಲಿ ತನಕನೂ ನಮೋ ಘಾಟ್. ಅಲ್ಲಿಂದ ಆ ಸ್ಟ್ಯಾಚ್ಯೂಯಿಂದ ಇಲ್ಲಿ ತನಕ ನಮೋ ಘಾಟು. ಇದೇನು ನೋಡ್ತಾ ಇದ್ರೆ ಈ ಬ್ರಿಡ್ಜು ಮಳೆ ಬಂದಾಗ ಡಾರ್ಲಿಂಗ್ಸ್ ಗಂಗೆ ಎಲ್ಲಿ ತನಕ ಹರಿತಾಳೆ ಅಂದರೆ ಆ ಏನು ಕಾಣ್ತಾ ಇದೆ ಆ ಪಿಲ್ಲರು 60% to 70% ತುಂಬ ಹೋಗುತ್ತಂತೆ. ಆ ಬೋಟ್, ನಾವಿರೋ ಬೋಟು, ಆ ಬೋಟ್ ನೋಡಿ, ಅದಕ್ಕೂ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗುತ್ತೆ ಎಷ್ಟಿದೆ ಡಿಫ್ರೆನ್ಸ್ ಅಂತ. ಕೈಗೇನೋ ಚುಚ್ಕೊಂಡಿದೆ. ವಾಟ್ ಈಸ್ ದಿಸ್? ಏನೋ ಚುಚ್ಕೊಂಡಿದೆಯಲ್ಲ. ಓಕೆ, ಕಾಶಿ ಅಂದರೆ ಶಿವಮಯ ಡಾರ್ಲಿಂಗ್ಸ್. ನೀವು ಎಲ್ಲೆಲ್ಲೇ ನೋಡಿದ್ರು ಶಿವನ ಆಕೃತಿಗಳು, ಶಿವನ ಮೂರ್ತಿಗಳು ಅದೇ ಕಾಣಿಸ್ತಾ ಇರುತ್ತೆ. ನಿಜವಾಗ್ಲೂ ಶಿವ ಇಲ್ಲಿ ಯಾಕಿದ್ದಾನೆ ಅಂದರೆ ನೀವೆಲ್ಲಿ ನೋಡಿದ್ರು ಶಿವನೇ ಕಾಣಿಸ್ತಿರ್ತಾನೆ. ಈ ಥರ ಜಾಗದಲ್ಲಿ ಇರದೆ ಇನ್ನೆಲ್ಲಿರ್ತಾನೆ ಶಿವ. ಆ್ಯಂಡ್ ಪ್ರತಿಯೊಂದು ಘಾಟ್ಗಳಿಗೂ ಅದರದ್ದೇ ಆದಂಥ ಒಂದು ಹಿನ್ನೆಲೆಗಳಿದೆ, ಸ್ಟೋರಿಗಳಿದೆ. ಒಂದೊಂದು ಘಾಟಲ್ಲಿ ಏನೇನು ಇತಿಹಾಸಗಳಿದೆ ಅದನ್ನೆಲ್ಲ ನಾವು ತಿಳ್ಕೊಬೇಕು. ಇಲ್ಲಿ ಇರುವಂಥದ್ದು 84 ಘಾಟ್ಗಳು. ಅದು ಎಲ್ಲ ಕೂಡ ಹಳೆ ಘಾಟ್ಗಳೇ. ಒಂದು ಮಾತ್ರ ನಮೋ ಘಾಟ್ ಅನ್ನೋದು ಮೋದಿಯವರು ಕಟ್ಟಿಸಿರುವಂಥದ್ದು. ಮಿಕ್ಕಿದ್ದೆಲ್ಲವೂ ಕೂಡ ಆ ಕಾಲದ ಘಾಟ್ಗಳೇ ಡಾರ್ಲಿಂಗ್ಸ್. ಕಾಶಿಯಲ್ಲೂ ನೋಡಿ ಡಾರ್ಲಿಂಗ್ಸ್ ಮಸೀದಿ ಇದೆ. ಇದು ಜ್ಞಾನವಾಪಿ ಮಸೀದಿ ಅಲ್ಲ, ಜ್ಞಾನವಾಪಿ ಮಸೀದಿ ಬಂದು ದೇವಸ್ಥಾನದ ಪಕ್ಕನೇ ಇದೆ. ಇದು ಔರಂಗಜೇಬು ಕಾಶಿನ ಹಾಳು ಮಾಡೋದಕ್ಕೆ, ಇಲ್ಲಿ ಅಂತ ಮತಾಂತರ ಮಾಡೋದಕ್ಕೆ ಕಟ್ಸಿದ್ದಂತ ಮಸೀದಿ ಅಂತೆ. ನನಗೆ ಗೊತ್ತಿಲ್ಲ, ಇವ್ರು ಹೇಳಿದ್ರು, ಅದನ್ನ ನಾನು ಹೇಳಿದೆ. ಡಾರ್ಲಿಂಗ್ಸ್, ಇದು ಹಾಸ್ಪಿಟಲ್ ಆಗಿತ್ತಂತೆ ಗೌರ್ಮೆಂಟ್ ಕಡೆಯಿಂದ. ಅದು ಯಾವುದೋ ರೀಸನಿಗೆ ಇವಾಗ ಇದನ್ನ ಕೊಟ್ಬಿಟ್ಟಿದ್ದಾರೆ. ಇದನ್ನ ಹೋಟೆಲ್ ತಾಜ್ ಅವರು ಪರ್ಚೇಸ್ ಮಾಡಿದಾರಂತೆ. ನೌ ದಿಸ್ ಈಸ್ ಹೋಟೆಲ್. ಇವಾಗ ಇದು ಹೋಟೆಲ್ ಆಗಿದೆ ಗಂಗೆಯ ಮಡಿಲಲ್ಲಿ. ಇದು ನೋಡಿ ಗಣೇಶ್ ಘಾಟ್, ಮೇಲೆ ಗಣೇಶನ ಮಂದಿರ ಇದೆ ಅಂತೆ. ಸೊ ಇದು ಗಣೇಶ ಘಾಟ್. ಇದು ರಾಜ್ಪುರ್ ಕ ರಾಜ ರಘುಪತಿ ಭೋಸ್ಲೆ ಅವರ ಘಾಟ್ ಅಂತೆ. ಅಲ್ಲಿ ಮೇಲೆ ನೋಡಿ ಟೆಂಪಲ್ ಇದೆ. ಸೊ ಇದು ಅವ್ರ ಘಾಟ್.
अपने गवर्नमेंट ने सिर्फ ಎಲ್ಲರೂ ರಾಜರು ಮಾಡಿರೋ ಘಾಟ್ಗಳೇ. ಒಂದೇ ಒಂದು ಗೌರ್ಮೆಂಟ್ ಮಾಡಿರೋ ಘಾಟ್ ಅಂದರೆ ಅದು ಮೋದಿ ಅವ್ರು ಮಾಡಿರೋದು ನಮೋ ಘಾಟ್. ಅಲ್ಲೇ ಹೋಯ್ತು ನೋಡಿ ಆ ಬ್ರಿಡ್ಜಿಂದ ಆ ಕಡೆ, ಅದು. ಇನ್ನೆಲ್ಲ ಕೂಡ ರಾಜರು ಮಾಡಿರೋ ಘಾಟ್ಗಳೇ. ಮೋದಿ ಅವ್ರು ಮಾಡಿರೋದು ಒಂದೇ ನಮೋ ಘಾಟ್. ಅದನ್ನು ಮಾಡಿದಾರಲ್ಲ, ಗ್ರೇಟ್ ಆ್ಯಕ್ಚುಲಿ. ವರ್ಲ್ಡ್ ಫೇಮಸ್ ಮಣಿಕರ್ಣಿಕಾ ಘಾಟ್. ಪ್ರಪಂಚದ ಒಂದು ಜಾಗದಲ್ಲಿ 24 ಗಂಟೆ ಹೆಣಗಳನ್ನು ಸುಡ್ತಾ ಇರ್ತಾರೆ ಅಂತ ಅಂದರೆ ಅದು ಈ ಮಣಿಕರ್ಣಿಕಾ ಘಾಟ್. ಗ್ರೇಟೆಸ್ಟ್ ಆಫ್ ಆಲ್ ಟೈಮ್. ಈ ಜಾಗದಲ್ಲಿ ಸಾಕ್ಷಾತ್ ಶಿವ ಮತ್ತು ಪಾರ್ವತಿ ಇದ್ದರು ಅನ್ನೋ ಒಂದು ಕಾನ್ಷಿಯಸ್ನೆಸ್ಸಿಂದ ಅದನ್ನು ಜಾಗರೂಕತೆಯಲ್ಲಿ ಮೈಂಡಲ್ಲಿ ಇಟ್ಕೊಂಡು ನೀವು ಈ ಜಾಗನ ನೋಡಿ ಡಾರ್ಲಿಂಗ್ಸ್. ಎಷ್ಟು ಪವಿತ್ರ ಅನಿಸುತ್ತೆ ಗೊತ್ತಾ. काशी नोड़ी। ये देखिए, ये अपने काशी का सबसे मुख्य घाट है। ये जो आपको मंदिर दिखाई दे रहा है, ये सामने में, ये मंदिर टेढ़ा है। ये मंदिर का नाम है रत्नेश्वर महादेव। ಇದು ರತ್ನೇಶ್ವರ್ ಮಹಾಲ್ ಅನ್ನೋ ಒಂದು ಟೆಂಪಲ್ ಅಂತೆ. मंदिर का नाम है रत्नेश्वर महादेव और घाट का नाम है मणिकर्णिका घाट। ये अपने काशी का मुख्य घाट है। इधर में ऊपर में कुंड है, यहाँ पर शिव जी पार्वती जी साथ में स्नान के लिए आए थे, तो शिव जी का मणि और पार्वती जी का कान का कुंडल ऊपर कुंड में गिर गया, इसलिए घाट का नाम पड़ा मणिकर्णिका घाट। सूरज का जमन, जमन मतलब भोजन होता है, फूड। सूरज का जमन और ನಿನ್ನ ಆಸೆಗಳು, ನಿನ್ನ ದುರಾಸೆಗಳು, ನಿನ್ನ ಕೆಟ್ಟ ಬುದ್ಧಿಗಳು ಎಲ್ಲ ಹೆಂಗೆ ಸುಟ್ಟೋಗ್ತಾ ಇದೆ ನೋಡಲ್ಲಿ. कॉरिडोर बन रहा है। ಇವತ್ತು ಅವಂದು, ನಾಳೆ ಇನ್ನೊಬ್ಬಂದು, ನಾಡಿದ್ದು ನಮ್ಮದು, ಒಂದಿನ ನಿಂದು. उधर में ಇಷ್ಟೇ ಜೀವನ. जो पेड़ है, वो अर्थ पेड़ मार को। जो रेड कलर का मंदिर दिखाई दे रहा है, जो थोड़ा चाइनीज आर्किटेक्चर में है, ऊपर में रेड वाला, ऊपर में आपको पीले कलर का सोने का कलर भी दिखाई दे रहा है, वही है सामने में। ಇದು ನೋಡಿ, मंदिर का नाम है पशुपतिनाथ भगवान मंदिर। ಎಂಟ್ರಿ ಕಾಶಿಗೆ, ದೇವಸ್ಥಾನಕ್ಕೆ ಹಿಂಗಡೆ ಎಂಟ್ರಿ ಇದು. और ऊपर में जो आपको ಡಾರ್ಲಿಂಗ್ಸ್, ನನ್ನ ಗ್ಲಾಸು ಬಾಯ್ಲಿ ನನ್ನ ಗ್ಲಾಸು ಡಾರ್ಲಿಂಗ್ಸ್ ಕೆಳಗಡೆ ಬಿದ್ದೋಗಿತ್ತು. ಆವಾಗಲೇ ತೋರಿಸ್ದಲ್ವಾ, ಒಡೆದೋಗಿತ್ತು ಕೂಡ. ಅವನು ಅದನ್ನ ಸರಿ ಮಾಡಿಕೊಂಡು ತಗೊಬಂದು ನನಗೆ ಕೊಟ್ಟಿದ್ದಾನೆ. ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಬಟ್ ಬಿದ್ದೋದ್ರು ನಾನು ಆಯಿತು ಬಿಡು ಅಂತ ನಾನು ಈ ಜಾಗನ ಫೀಲ್ ಮಾಡ್ತಾ ಇದ್ದೆ. ಇದೇ ಗ್ಲಾಸ್ ಒಡೆದೋಗಿತ್ತು, ಅದೇ ಸರಿಯಾಗಿ ನಾನು ಬಯಸಿಲ್ಲ, ಅದೇ ನನ್ನ ಹತ್ರ ಬಂದು ಸೇರಿದೆ. ನಮ್ಮದು ಅಂತ ಇದ್ದರೆ ಅದು ನಮ್ಮ ಹತ್ರ ಬಂದು ಸೇರುತ್ತೆ. ನನ್ನಪ್ಪ ಅಲ್ಲಿ ಕೂತಿದ್ದಾನೆ ನೋಡಿ, ಅಲ್ಲಿ ಕಾಶಿ ವಿಶ್ವನಾಥ ಸ್ವಾಮಿ. ಆ ಯಪ್ಪನ ಆಶೀರ್ವಾದ ನಮ್ಮ ಮೇಲಿರೋ ತನಕ ಯಾವನು ಏನೇ ಮಾಡಲಿ, ಯಾರು ಏನೇ ಅಂದ್ಕೊಳ್ಳಿ, ಅದು ಏನೇ ಆಗಲಿ, ಅವ್ನು ಕೊಡಬೇಕು ಅಂದರೆ ಕೊಡ್ತಾನೆ. ನೀವು ಅವನ್ನ ಕೇಳಿ, ಹಾಗೆ ಆಗುತ್ತೆ ಡಾರ್ಲಿಂಗ್ಸ್. ನೋಡಿ ಡಾರ್ಲಿಂಗ್ಸ್, ಇವಾಗ ನಾವು ಬಂದ್ವಿ ಅಸ್ಸಿ ಘಾಟಿಗೆ. ಇಲ್ಲಿ ಗಂಗಾ ಆರತಿ ನಡೆಯುತ್ತೆ. ಇಲ್ಲಿ ಏನು ನೋಡ್ತಾ ಇದ್ದೀರಾ ರೆಡಿಯಾಗಿರೋದು, ಇಲ್ಲಿ ಒಬ್ಬೊಬ್ಬರು ನಿಂತ್ಕೊಂಡು ಗಂಗಾ ಆರತಿಯನ್ನು ಮಾಡ್ತಾರೆ. ಗಂಗಾ ಆರತಿಯನ್ನು ನೋಡೋಣ ಶಿವನ ಮಡಿಯಲ್ಲಿ. ನೀವು ನನಗೆ ಹೇಳ್ತಾ ಇದ್ರಾ? ನಂಗೆ ಗೊತ್ತೇ ಆಗಿಲ್ಲ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೋಡಿ ಕಾಶಿಯಲ್ಲಿ ನಮ್ಮ ಫಾಲೋವರ್, ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಾನು ಚೆನ್ನಾಗಿ, ನೀವು ಚೆನ್ನಾಗಿದ್ದೀರಾ? ವಿಡಿಯೋಸ್ ನೋಡ್ತಾ ಇರ್ತೀರ, ಇಷ್ಟ ಆಗುತ್ತಾ? ಯಾ ಹೌದಾ? ಹೌದಾ, ಕರೆಕ್ಟ್ ನೀವೇನಾ ಅದು? ನೈಸ್ ಮ್ಯಾಮ್, ನೈಸ್. ಫೋಟೋ ಕೇಳಿದ್ವಿ, ತಗೊಳಕ್ಕೆ ಆಗಲಿಲ್ಲ. ಬರ್ತೀನಿ, ಆ ಕಡೆ ಬರ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಒಂದು ಫೋಟೋ ಕೊಡೋಣ. ನೋಡಿ ನಮ್ಮ ಡಾರ್ಲಿಂಗ್ಸ್ ಎಲ್ಲೆಲ್ಲೂ ಇದ್ದಾರೆ, ಇಲ್ಲೂ ನಮ್ಮ ಡಾರ್ಲಿಂಗ್ ಇದ್ದಾರೆ. ನೋಡಿ ನಿಮ್ಮ ಹೆಸರು ಗೊತ್ತಾಗ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದೀನಿ ಅಂತ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಹೋಗ್ಬೋದಾ? ಹೋಗ್ಬೋದಂತೆ ಡಾರ್ಲಿಂಗ್ಸ್ ಫೀಲ್ಗು. ಅವ್ರಿಗೊಂದು ಫೋಟೋ ನಿಮ್ಗೆ ಫೋಟೋ ಬೇಕಿತ್ತಾ? ಓಕೆ, ನಾನು ಹೋಗ್ಬೇಕು ಅನ್ನೋದಕ್ಕೆ ಪಾಪ ನೋಡಿ ಇವರೆಲ್ಲ ಕಷ್ಟಪಡ್ತಾ ಇದ್ದಾರೆ. ಹೋಗ್ಬೋದಾ ಹಿಂಗೆ? ಯಾರ್ದೋ ಬೋಟು ಹೆಂಗೋ ಬಂದ್ಬಿಟ್ವಿ, ಬರ್ತಾ ಇದೀವಿ ಹೋಟೆಲ್ಲಿ. ನಮ್ಮ ಸಬ್ಸ್ಕ್ರೈಬರ್ ಅಂದರೆ ನಮ್ಮ ಡಾರ್ಲಿಂಗ್ಸ್ಗೆ ನಾವು ಫೋಟೋ ಕೊಡೋದಕ್ಕೆ ವಿಲ್ ಟೇಕ್ ದ ರಿಸ್ಕ್. ಪವನ್ ಬ್ರೋ ನೋಡ್ತಾ ಇದ್ದಾರೆ. ಓಕೆ ನೋಡಿ, ನಮ್ಮ ಡಾರ್ಲಿಂಗ್ಸ್ಗೋಸ್ಕರ ಅಷ್ಟು ದೂರದಿಂದ ಬಂದು ವಿ ಆರ್ ಗಿವಿಂಗ್ ದ ಫೋಟೋ ಬೇಕು. ಎಕ್ಸೈಟೆಡ್ ಟು ಸಿ ಹರ್. ನಂಗೆ ತುಂಬ ಇಷ್ಟ ಆಗಿರೋ ವಿಡಿಯೋಗಳು, ಯಾಕಂದರೆ ಅತ್ತೆ ಸೊಸೆ ಜಾಸ್ತಿ ಮಾತಾಡ್ತಾರೆ, ಅದು ನನಗೆ ತುಂಬ ಕನೆಕ್ಟ್ ಆಗುತ್ತೆ. ನನ್ನ ಅವರೇ ಜಾಸ್ತಿ, ಮತ್ತು ಅಮ್ಮ ಮಕ್ಕಳೆಲ್ಲ ಚೆನ್ನಾಗಿರುತ್ತೆ. ಐ ಲವ್ ಹರ್ ವಿಡಿಯೋಸ್ ಸೋ ಮಚ್. ಹಿಮ್ ವಿಡಿಯೋಸ್, ಅಕ್ಷತೆ ವಿಡಿಯೋಸಾ? ಹೌದು, ಅಕ್ಷತೆ ಯಾಕೆ ಮಾಡ್ತೀನಲ್ವಾ? ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಿಮ್ಮ ಹೆಸರು ಮ್ಯಾಮ್? ಸೇಮೇನಾ? ಅಕ್ಷತಾನೇನಾ? ಓಕೆ ನೋಡಿ, ಅದಕ್ಕೆ ಅಷ್ಟು ಲಿಂಕ್ ಆಗ್ಬಿಟ್ಟಿದೆ. ಸೊ ಡಾರ್ಲಿಂಗ್ಸ್, ಅವ್ರ ಅತ್ತೆಯವರು ಇದಾರಂತೆ, ಇವ್ರನ್ನೂ ಮಾತಾಡ್ಸೋಣ. ಚೆನ್ನಾಗಿದ್ದೀರಾ ಅಮ್ಮ?
ನನ್ನ ವಿಡಿಯೋಸ್ ನೋಡ್ತಾ ಇರ್ತೀರಾ? ಸೊ ಮಚ್. ಹೌದಾ, ಥ್ಯಾಂಕ್ ಯು ಸೋ ಮಚ್. ಓಕೆನಾ, ಆಕ್ಚುಲಿ ಅವ್ರು ಬೈತಾ ಇದಾರೆ, ಚಿಲ ಈ ತರ ಬರಂಗಿಲ್ಲ ಬೋಟ್ ಅಂತೆ. ಹೇಳಿದ್ಮೇಲೆ ಖುಷಿ ಪಡ್ತಿದ್ದಾರೆ ಅವರು. ಹೌದಾ, ಅವ್ರು ಕ್ಯಾಲಿಫೋರ್ನಿಯಾದಲ್ಲಿರೋದಾ? ಓಕೆ ಥ್ಯಾಂಕ್ ಯು. ಓಕೆ, ಹಾಯ್ ಹಲೋ. ಇಲ್ಲೂ ಇನ್ನೂ ಇಬ್ರು ಇದ್ದಾರೆ ಡಾರ್ಲಿಂಗ್ಸ್ ನೋಡಿ. ಹಾಯ್, ನಿಮ್ಮ ಹೆಸರು? ನೋಡ್ತಾ ಇರ್ತೀರಾ ವಿಡಿಯೋಸ್? ಥ್ಯಾಂಕ್ ಯು. ನಿಮ್ಮ ಹೆಸರು ಮೇಡಮ್? ನೋಡ್ತಿರ್ತೀರಾ ವಿಡಿಯೋಸ್? ಇಷ್ಟ ಆಗುತ್ತಾ? ಥ್ಯಾಂಕ್ ಯು. ಓಕೆ ಡಾರ್ಲಿಂಗ್ಸ್, ಹೋಗ್ಬಿಡೋಣ. ನಾನು ಕಳಿಸ್ಕೊಡ್ತೀನಿ, ನಿಮ್ಮ ಐಡಿಯಲ್ಲಿ ಮೆಸೇಜ್ ಮಾಡಿ, ಹಾಯ್ ಅಂತ ಮೆಸೇಜ್ ಮಾಡಿ ನಾನು ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಈಗ ಡಾರ್ಲಿಂಗ್ಸ್, ಥ್ಯಾಂಕ್ ಯು ಸರ್, ನೈಸ್ ಮೀಟಿಂಗ್ ಯು. ನಿಮ್ಮ ಹೆಸರು? ಅಕ್ಷಯ್ ಚಂದ್ರ. ಅಕ್ಷಯ್ ಚಂದ್ರ. Yeah, it was good to see you here. Same here. Thank you. Good to be here. Enjoy. Same here. Have a great day. You too. Thank you. Bye. ಓಕೆ ಡಾರ್ಲಿಂಗ್ಸ್, ಇವಾಗ ಹೋಗೋಣ. ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾ? ಇಲ್ಲಿ ಕಾಶಿಯಲ್ಲಿ ಬಾಂಗ್ ಲಸ್ಸಿ ತುಂಬ ಫೇಮಸ್ಸು. ಸೊ ನಾವು ಬಾಂಗ್ ಲಸ್ಸಿನ ಟ್ರೈ ಮಾಡೋಕೆ ಹೋಗೋಣ. ಬಾಂಗ್ ಲಸ್ಸಿ ಕುಡ್ಕೊಬಂದು ಗಂಗಾರತಿ ನೋಡೋಣ. ಓಕೆನಾ? ಡನ್ ಡೀಲ್. ಓಕೆ, ನಾಳೆ ವ್ಲಾಗ್ ಅಂತೂ ಡಾರ್ಲಿಂಗ್ ಸಖತ್ತಾಗಿರುತ್ತೆ, ಮಿಸ್ ಮಾಡಿದೆ ನೋಡಿ. ಸಿಗ್ತೀನಿ ನಾಳೆ ವ್ಲಾಗಲ್ಲಿ. ಟಾಟಾ ಬಾಯ್, ಸಿ ಯು, ಲವ್ ಯು.